ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 8ನೇ ತಾರೀಕು ಬ್ಯಾಚ್ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಯೋದು. ನಿಮ್ಮ ಕಂಫರ್ಟಬಿಲಿಟಿ ನೋಡಿ ಕಲಿತೀನಿ ಅನ್ನೋರು ಜಾಯ್ನ್ ಆಗಿ ಕಲೀರಿ. ಇವತ್ತು ಕೂಡ ಅಷ್ಟೇ ಮಾರ್ಕೆಟು ಟ್ರಿಕ್ಕಿ ಮಾರ್ಕೆಟು. ಆ್ಯಕ್ಚುಲಿ ಬೆಳಗ್ಗೆನೇ ನಂದು ಆ ಟ್ರೇಡ್ನ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಆದಮೇಲೆ ನಾನು ಕೂಡ ಸ್ವಲ್ಪ ಡೆಂಟಲ್ ಚೆಕಪ್ ಇತ್ತು, ಅವತ್ತಿಂದು ರಿಮೂವ್ ಮಾಡಿಸಿದ್ರದ್ದು ಚೆಕಪ್ ಇತ್ತು. ಸೊ ಹಂಗಾಗಿ ಹೋಗಿದ್ದೆ. ಜಸ್ಟ್ ಇವಾಗ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಪೋರ್ಟಲ್ ಕ್ಲೋಸ್ ಮಾಡಿದ್ದೀನಿ, ಮತ್ತೆ ನನಗೆ ಓಪನ್ ಮಾಡಿ ಅದನ್ನು ನಿಮಗೆ ಶೋ ಆಫ್ ಮಾಡೋ ಅವಶ್ಯಕತೆ ನನಗಿಲ್ಲ. ಸೊ ಹಾಗಾಗಿ ಲೈಕ್ ಇವತ್ತಿಂದ ದುಡಿಮೆ ನಾನು ಮಾಡ್ಕೊಂಡಿದ್ದೀನಿ. ಟೋಟಲ್ 68,000 ಆಲ್ಮೋಸ್ಟ್ ವೆರಿ ಗುಡ್ ಪ್ರಾಫಿಟ್ ಅದು. ಸೊ ಆ್ಯಕ್ಚುಲಿ ಆ ಪ್ರಾಫಿಟ್ ಇದಕ್ಕಿಂತ ಮುಂಚೆ ಬೆಳಿಗ್ಗೆ ಐ ಹ್ಯಾವ್ ಟುಕ್ ವೆರಿ ಗುಡ್ ಲಾಸ್ ಕೂಡ ಆಗಿತ್ತು ನನಗೆ. ಓಕೆನಾ, ಒಳ್ಳೆ ಲಾಸಲ್ಲಿದ್ದೆ. ಲಾಸ್ನ ಕವರ್ ಮಾಡ್ಲಿಕ್ಕೆ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತು. ಸೊ ಹಾಗೆ ಲಾಸ್ ಕವರ್ ಮಾಡಿ ಆ ಪ್ರಾಫಿಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಪ್ರೀಮಿಯಮ್ಸ್ ಕಡಿಮೆ ಇರ್ತವೆ. ಸೊ ಕ್ವಾಂಟಿಟಿ ಬ್ಯಾಲೆನ್ಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಹಾಗಾಗಿ ನನಗೆ ಇವತ್ತು ಲೈಕ್ ಆ ಲಾಸ್ ಕವರ್ ಮಾಡಿ ಪ್ರಾಫಿಟ್ ಮಾಡಿದ್ದೀನಿ. ಎಲ್ಲಿ ಲಾಸ್ ಆಗಿತ್ತು, ಏನಾಗಿತ್ತು ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ದ ಚಾರ್ಟ್. ಓಕೆನಾ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಇವತ್ತು ನಿಮಗೆ ನಂದು ಪ್ರಾಫಿಟ್ ಆರ್ ಲಾಸ್ ತೋರಿಸಿನಿಸಿ. ಅದನ್ನು ತೋರಿಸೋದ್ರಿಂದ ನಿಮಗೂ ಏನು ಯೂಸ್ ಆಗೋದಿಲ್ಲ, ಆನೆಸ್ಟ್ಲಿ ಹೇಳ್ತೀನಿ. ಬಿಕಾಸ್ ದಟ್ಸ್ ಮೈ ಅರ್ನಿಂಗ್ಸ್. ನಾನು ಎಲ್ಲೆಲ್ಲಿ ಟ್ರೇಡ್ ಮಾಡಿರ್ತೀನಿ ಅನ್ನೋದು ಇಂಪಾರ್ಟೆಂಟ್ ಹೊರತು ನಾನು ಎಷ್ಟು ಕ್ವಾಂಟಿಟಿ ಎತ್ಕೊಳ್ತೀನಿ. ಇತ್ತೀಚೆಗೆ ಮೆಸೇಜ್ಗಳು ಅದೇ ಥರ ಇದೆ. ಇಟ್ಸ್ ಲೈಕ್ ಫನ್ನಿ ಅನ್ಸುತ್ತೆ ನನಗೆ. ಸರ್ ನೀವು ಫಸ್ಟೆಲ್ಲ 10,000 12,000 ದುಡಿತಿದ್ರಿ, ಇವಾಗ ಒಂದೇ ಸಲ 20,000 30,000 ಎಲ್ಲ ತೋರಿಸ್ತೀರಾ ಅಂತ. ಸಿ ದಟ್ ಈಸ್ ವಾಟ್ ನಿಮಗೆ ಏನು ಗೊತ್ತಾ, ಇನ್ವೆಸ್ಟ್ಮೆಂಟ್ ಅಮೌಂಟ್ಸ್ ರೈಸ್ ಮಾಡ್ಕೊಳ್ತಾ ನೀವು ಕ್ವಾಂಟಿಟಿ ಬ್ಯಾಲೆನ್ಸ್ ಮಾಡೋದನ್ನು ಕಲಿತಾ ಹೋಗ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಕಮಿಟ್ಮೆಂಟ್ಸ್ ಸಿಕ್ಕಾಬಟ್ಟೆ ಇತ್ತು ಲಾಸ್ಟ್ 2 ಇಯರ್ಸಲ್ಲಿ. ಬಿಕಾಸ್ ಲೈಕ್ ಮ್ಯಾರೇಜ್ ಇರ್ಬೋದು, ಸಮ ಎಕ್ಸ್ಪೆನ್ಸಸ್ ಇರ್ಬೋದು, ಎಲ್ಲ ಇದ್ದಿದ್ದರಿಂದ ನಾನು ಕ್ವಾಂಟಿಟಿ ರೆಡ್ಯೂಸ್ ಮಾಡೋ ಅವಶ್ಯಕತೆ ಇತ್ತು ನನಗೆ ಕಮಿಟ್ಮೆಂಟಲ್ಲಿ. ಸೊ ಇವಾಗ ಏನಾಗಿದೆ, ಸೊ ಲಾಸ್ಟ್ 1 ಇಯರಿಂದ ವಾಟ್ ಎವರ್ ಅಮೌಂಟ್ ಸ್ಲೋಲಿ ನಾನು ಅರ್ನ್ ಮಾಡಿದ್ರಲ್ಲಿ ಒಂದು 10% 20% 30% ಹಾಕೊಳ್ತಾ ಬರ್ತಾ ಇದ್ದೀನಿ ಅಕೌಂಟ್ ಮೇಲೆ. ಹಾಗಾಗಿ ನನಗೇನಾಗ್ತಿದೆ, ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿದ್ದೀನಿ. ಸೊ ಆಬ್ವಿಯಸ್ಲಿ ನಿಮ್ಮ ಕ್ವಾಂಟಿಟಿ ಇನ್ಕ್ರೀಸ್ ಆದಮೇಲೆ ನಿಮ್ಮ ಪ್ರಾಫಿಟ್ ಆರ್ ಲಾಸ್ ಕೂಡ ಇನ್ಕ್ರೀಸ್ ಆಗುತ್ತಾನೆ. ಯೂಸ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಯಾವತ್ತು. ಓಕೆನಾ. ಸೊ ನಾವು ಹಳೆ ಕ್ವಾಂಟಿಟಿ ಅದೇ ಆ ಕ್ವಾಂಟಿಟಿಯಲ್ಲಿ ನಾನು ಹಳೆ ಕ್ವಾಂಟಿಟಿ ಲೈಕ್ 1000 ಕ್ವಾಂಟಿಟಿನೇ ಟ್ರೇಡ್ ಮಾಡಿಕೊಂಡು ಇಷ್ಟು ದುಡ್ಡು ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಕ್ವಾಂಟಿಟಿ ಕೂಡ ರೈಸ್ ಆಗಿದೆ, ಹಾಗಾಗಿ ಪ್ರಾಫಿಟ್ ಆರ್ ಲಾಸ್ ಕೂಡ ರೈಸ್ ಆಗಿದೆ. ರಿಸ್ಕ್ ರಿವಾರ್ಡ್ ಸೇಮ್ ಇದೆ. ಅದೇ 1:1 ರಿಸ್ಕ್ ರಿವಾರ್ಡ್ ಇದೆ. ಅದೇ 10ರಿಂದ 15 ಪಾಯಿಂಟ್ ರಿಸ್ಕ್ ರಿವಾರ್ಡ್ ಇದೆ. ಓನ್ಲಿ ಕ್ವಾಂಟಿಟಿ ಬ್ಯಾಲೆನ್ಸಿಂಗ್ ಅಷ್ಟೇ ಚೇಂಜ್ ಆಗಿರೋದು. ಹಾಗಾಗಿ ಸೊ ಇವತ್ತು ನಾನು ಎಲ್ಲಿ ಟ್ರ್ಯಾಪ್ ಆಗಿದೆ ಅಂತ ಹೇಳ್ತೀನಿ. ಕಾಲ್ ಸೈಡ್ ಅಲ್ಲ, ಸಾರಿ, ಪುಟ್ ಸೈಡ್ ಎಲ್ಲಿ ಟ್ರ್ಯಾಪ್ ಆಗಿದೆ ಅಂತ ಹೇಳ್ತೀನಿ. ಇವಾಗ ಪ್ರೆಸೆಂಟ್ 23% ನಿಮ್ಗೆ ಇಲ್ಲಿ ತೋರಿಸ್ತಿದೆ. ಪಿಕ್ಚರ್ ಪರ್ಫೆಕ್ಟ್ ಯಾರ್, ಸೂಪರ್ ಟ್ರೇಡು. ಲೈಕ್ ಎಕ್ಸಾಕ್ಟ್ 23% ಟಚ್ ಆಗಿದೆ. ಮಾರ್ಕೆಟ್ ಗಿವನ್ ಆಲ್ಮೋಸ್ಟ್ ವೆರಿ ಗುಡ್ ಮೂವ್. ಅದನ್ನು ನೋಡೋಣ. ಫಸ್ಟು ಹೇಳ್ತೀನಿ, ಬೆಳಗ್ಗೆ 23% ಈ ಲೆವೆಲಲ್ಲಿ ಇತ್ತು. ಓಕೆನಾ. ಈ ಲೆವೆಲಲ್ಲಿ 23% ಇತ್ತು. ಇವಾಗ ಸ್ಟ್ರೆಚ್ ಔಟ್ ಆಗಿದೆ, ನೋ ಪ್ರಾಬ್ಲಮ್. ಸೊ ನಾನೇನು ಮಾಡಿದೆ, ಬೆಳಗ್ಗೆನೇ ಸ್ಟೂಡೆಂಟ್ಸ್ಗೂ ಕೂಡ ಕ್ಲಿಯರ್ ಆಗಿಳಿದೆ. ಇಫ್ ಮಾರ್ಕೆಟ್ ಸ್ಟಾರ್ಟ್ ಬಿಲೋ 960 ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾರ್ಕೆಟಲ್ಲಿ ಒಂದು ಬೇರಿಶ್ ಪ್ರೆಷರ್ ಬಿದ್ದೇ ಬೀಳುತ್ತೆ ಮಾರ್ಕೆಟಲ್ಲಿ. ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಅಂತ ನಾನು ಅಂದ್ಕೊಂಡೆ. ಬೆಳಗ್ಗೆ ಮೊದಲನೇ ಕ್ಯಾಂಡಲೇ 170 ಪಾಯಿಂಟ್ ಕ್ಯಾಂಡಲು ಕ್ಲೋಸಿಂಗ್ ಪ್ರೈಸಿಂದ ತೊಗೊಂಡ್ರೆ ಆಲ್ಮೋಸ್ಟ್ 170 ಪಾಯಿಂಟ್ ಕ್ಯಾಂಡಲ್ ಇದು. ಓಕೆನಾ. 170 ಪಾಯಿಂಟ್ ಕ್ಯಾಂಡಲ್ ಆದಮೇಲೆ ವೆಯ್ಟ್ ಮಾಡ್ತಿದ್ದೆ. ಅದು ರಿಜೆಕ್ಷನ್ ಕೂಡ ಮೇಲಾಗಿ ಬಂದಿತ್ತು. ಯಾವಾಗ ಮಾರ್ಕೆಟ್ ಅಗೇನ್ ಅದರಿಂದ ಕೆಳಗಡೆಗೆ ಬಂತು, ಐ ಜಸ್ಟ್ ಎಂಟರ್ಡ್ ಇಯರ್ 23% ಎಂಟ್ರಿ ಆದೆ. ಟಕ್ಕಂತ ಮಾರ್ಕೆಟು ನನಗೆ ಒಂದು ಒಳ್ಳೆ ಲಾಸ್ನ ಕೊಡ್ತು. ಸೊ ಲಾಸ್ ತಗೊಂಡು ಸುಮ್ಮನೆ ಕೂತಿದ್ದೆ. ಮಿಸ್ಟೇಕ್ ಏನು ಮಾಡಿದೆ, ಸೆಕೆಂಡ್ ಟ್ರೇಡು ಅಗೇನ್ ಮಾರ್ಕೆಟ್ ಏನು ಮಾಡ್ತಿತ್ತು, ಹೋಲ್ಡ್ ಮಾಡ್ತಿತ್ತು. ಇಟ್ ಮೀನ್ಸ್ ರೆಸಿಸ್ಟೆನ್ಸ್ ಸುಮ್ಮನೆ ಕೂತಿರಾಗಿತ್ತು. ಅಗೇನ್ ಎಂಟ್ರಿ ಅದೇ ಇಲ್ಲಿ ಲೈಕ್ ಮೇ ಬಿ ಕಾಲ್ ಸೈಡ್ ನನಗಿಲ್ಲಿ ಪುಟ್ ಸೈಡ್ ಲಾಸ್ ಆಗಿತ್ತು. ಅಗೇನ್ ಕಾಲ್ ಸೈಡ್ ಎಂಟ್ರಿ ಆದೆ ಮಾರ್ಕೆಟಲ್ಲಿ. ಎಂಟ್ರಿ ಆದಮೇಲೆ ಯು ವೋಂಟ್ ಬಿಲೀವ್ ಇಟ್, 2 ಪಾಯಿಂಟ್ ಪ್ರಾಫಿಟ್ ತೋರಿಸ್ತು. ಇಮಿಡಿಯೇಟಾಗಿ ದೊಡ್ಡ ಕ್ಯಾಂಡಲಲ್ಲಿ 15 ಪಾಯಿಂಟ್ ಹೊಗೆ ಹಾಕ್ಸ್ಕೊಳ್ತು. ಸೊ ಟೋಟಲ್ ಮೈ ಲಾಸ್ ಈಸ್ ಅರೌಂಡ್ 35K. ಓಕೆನಾ. ಬೆಳಗ್ಗೆನೇ 35,000 ಲಾಸಲ್ಲಿ ಕೂತಿದ್ದೆ ನಾನು. ಇಮ್ಮಿಡಿಯೇಟಾಗಿ ಮಾರ್ಕೆಟು ಮೇಲೆ ಹೋಗೋದಿಲ್ಲ. ಇದು ನಂದು ಪ್ರಾಪರ್ ರಿಸ್ಕ್ ಟ್ರೇಡು. ಇದು ಮೈ ಮಿಸ್ಟೇಕ್ ಟ್ರೇಡು. ಬಿಕಾಸ್ ಮಾರ್ಕೆಟು ಗೊತ್ತಿತ್ತು, ಮೈಂಡಲ್ಲಿ ಇತ್ತು ಕೂಡ. ಮಾರ್ಕೆಟು ಲೈಕ್ ಗ್ಯಾಪ್ ಡೌನ್ ಓಪನ್ ಇದೆ, ಇದರಿಂದ ಮೇಲಿದ್ರೆ ಆ ಬೌನ್ಸ್ ಈಸಿ ಇದೆ, ಆಪೋಸಿಟ್ ಬೌನ್ಸು. ಇದರಿಂದ ಕೆಳಗಡೆ ಇದೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಬಟ್ ಇನ್ನೊಂದು ಮೈಂಡ್ ಸೆಟ್ ಹೇಳ್ತಿತ್ತು, 3-4 ಸಲ ಒಂದೇ ಲೆವೆಲ್ ರೆಸಿಸ್ಟೆನ್ಸ್ ತೊಗೊಂಡಿದೆ. ಒಂದು ಫ್ಲಾಶ್ ಆದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಅಪ್ಸೈಡ್ ಮೂವ್ ಆಗುತ್ತೆ ಅಂತ. ಆವಾಗ ಏನು ಮಾಡಿದೆ, ಅಲ್ಲಿ ಲಾಸ್ ಆಯಿತಾ, ಜಸ್ಟ್ ವೆಯ್ಟ್ ಮಾಡ್ತಿದ್ದೆ. ಚಲೋ ವೆಯ್ಟ್ ಮಾಡೋಣ ಮಾರ್ಕೆಟಲ್ಲಿ ಏನು ಮಾಡುತ್ತೆ ಅಂತ. ದೆನ್ ಐ ಎಂಟರ್ಡ್ ಹಿಯರ್ ಅಗೇನ್ ಪುಟ್ ಸೈಡು. ಇಲ್ಲೇನು ಲಾಸ್ ತೊಗೊಂಡಿದ್ದಲ್ಲ ಅದೇ ಸ್ಟ್ರೈಕ್ ಪ್ರೈಸಲ್ಲಿ ಇಲ್ಲಿ ನಾನು ಎಂಟ್ರಿ ಆದ ಟ್ರೇಡಲ್ಲಿ ಮಾರ್ಕೆಟಲ್ಲಿ ಡಬಲ್ ಕ್ವಾಂಟಿಟಿ. ಫಸ್ಟ್ ಹೇಳಿದ್ದೀನಿ, ಲೈಕ್ ಇಲ್ಲಿ ಏನು ನನಗೆ 35,000 ನಾನು ರೆಗ್ಯುಲರ್ ಕ್ವಾಂಟಿಟಿಯಲ್ಲಿ ಕಳಿಸ್ಕೊಂಡಿದ್ದ ಅಮೌಂಟ್ ಅದು. ಸೊ ಇಲ್ಲಿ ನಾನು ಇಮಿಡಿಯೇಟಾಗಿ ಐ ಎಂಟರ್ಡ್ ಹಿಯರ್ ಡಬಲ್ ಕ್ವಾಂಟಿಟಿ. ಮಾರ್ಕೆಟು ಇಮಿಡಿಯೇಟಾಗಿ ಇಲ್ಲಿ ನನಗೆ ಆ ಡಬಲ್ ಕ್ವಾಂಟಿಟಿಯಲ್ಲಿ ಐ ಕವರ್ಡ್ ಮೈ ಲಾಸ್. ಆಲ್ಮೋಸ್ಟ್ ನನಗೆ ಲೈಕ್ ಕಾಸ್ಟಿಗೆ ಬಂದು ನಿಂತಿತ್ತು ಕಾಸ್ಟ್ ಬಂದು ನಿಂತಿತ್ತು. ಚಲೋ ಓಕೆ, ವೆಯ್ಟ್ ಮಾಡೋಣ, ಲೆಟ್ಸ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಮತ್ತೆ ವೆಯ್ಟ್ ಮಾಡ್ತಾಯಿದ್ದೆ. ಚಲೋ ಮಾರ್ಕೆಟಲ್ಲಿ ಮತ್ತೆ ಎಲ್ಲಿಂದ ಟ್ರೇಡ್ ಸಿಗ್ಬೋದು ಅಂತ. ಹಾಗೇನೇನು ಮಾಡ್ತು ಮಾರ್ಕೆಟು, ಇಲ್ಲೇ ವೆಯ್ಟ್ ಮಾಡ್ತಿತ್ತು.
ಅಗೇನ್ ರಿಜೆಕ್ಷನ್ ತೊಗೊಂಡು ಅಗೇನ್ ಪುಲ್ ಬ್ಯಾಕ್ ತೊಗೊಂಡು ಡೇ ಲೋ ತನಕ ಬಂತು. ಸೊ ಇಲ್ಲಿಗೆ ಬಂದಮೇಲೆ ಐ ಆಮ್ ಶೋರ್ ಮಾರ್ಕೆಟ್ ಬ್ರೇಕ್ಔಟ್ ಆದರೆ ಇಲ್ಲಿಂದಲೇ ಆಗಬೇಕು. ಮಾರ್ಕೆಟ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಹೆವಿ ಇದೆ ಅಂತ ಏನು ಮಾಡಿದೆ, ಬಿಕಾಸ್ ಅಗೇನ್ 960 ಕೆಳಗಡೆ ಬಂದಿದೆ ಮಾರ್ಕೆಟು. ಸೊ ಡೆಫಿನೆಟಾಗಿ ಹೋಗುತ್ತೆ ಅಂತ ಐ ಜಸ್ಟ್ ಥಿಂಕ್ ಇಟ್ ಲೈಕ್ ಎಕ್ಸಾಕ್ಟಾಗಿ ಮಾರ್ಕೆಟ್ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿ ಮತ್ತೆ ಅಪ್ಸೈಡ್ ಬರೋ ಕಡೆ ಐ ಎಂಟರ್ಡ್ ಹಿಯರ್. ನೀವು ಬಿಲೀವ್ ಮಾಡೋದಿಲ್ಲ, ಮಾರ್ಕೆಟಲ್ಲಿ ಎಷ್ಟು ಫಾಸ್ಟ್ ಮೂವ್ ಆಯಿತು ಅಂದರೆ 20 ಪಾಯಿಂಟ್ ನನಗೆ ಡಬಲ್ ಕ್ವಾಂಟಿಟಿಯಲ್ಲಿ ಸಖತ್ ಫಾಸ್ಟ್ ಮೂವ್ಮೆಂಟ್ ಆಯಿತು. ಓಕೆನಾ. ಸೊ ಆಲ್ಮೋಸ್ಟ್ ಐ ಮೇಡ್ ಇಟ್ ವೆರಿ ಗುಡ್ ಮನಿ ಇವತ್ತು. ಅದೇ ರೀಸನ್ಗೆ ಇಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಪ್ರೀಮಿಯಮ್ಸ್ಗಳನ್ನ. 30 ಪಾಯಿಂಟ್ ಮೂವ್ ಆಗಿದೆ ಇದು. ಈ 2 ಕ್ಯಾಂಡ್ಲು 30 ಪಾಯಿಂಟ್ ಪ್ರೀಮಿಯಮ್ ಮೂವ್ ಆಯಿತು, ಸಖತ್ ಫಾಸ್ಟು, ಒಳ್ಳೆ ಪ್ರೀಮಿಯಮ್ ಜಂಪ್ ಆಯಿತು. ಸೊ ನನಗೆ ನೋ ಪ್ರಾಬ್ಲಮ್, ನಾನು 30 ಪಾಯಿಂಟ್ ಎಲ್ಲ ಹಿಡಿದಿಲ್ಲ. ನನಗೆ ಟಾರ್ಗೆಟ್ ಏನಿತ್ತು ಅದಕ್ಕಿಂತ ಜಾಸ್ತಿ ಅಚೀವ್ ಆಯಿತು. ಬಟ್ ಮೊದಲೇ ಹೇಳ್ತಾ ಇದ್ದೀನಿ, ಐ ಟ್ರೇಡೆಡ್ ಡಬಲ್ ಕ್ವಾಂಟಿಟಿ. ಫುಟ್ ಸೈಡು ಲಾಸ್ಗಳನ್ನ ಕವರ್ ಮಾಡಲಿಕ್ಕೂ ಇಂಪಾರ್ಟೆಂಟ್ ಇತ್ತು, ಮತ್ತು ಮಾರ್ಕೆಟ್ ಡೈರೆಕ್ಷನ್ ಕೂಡ ಆಲ್ಮೋಸ್ಟ್ ಕೆಳಗಡೆ ಹೋಗುತ್ತೋ ಅನ್ನೋ ಕ್ಲಾರಿಟಿ ಇತ್ತು. ದಿಸ್ ವಾಸ್ ಮೈ ಟ್ರೇಡ್. ಓಕೆನಾ. ಸೊ ಇದು ನಾಟ್ ಮೈ ಬ್ಯಾಡ್ ಟ್ರೇಡ್. ಸೊ ಬ್ಯಾಡ್ ಟ್ರೇಡ್ ಅಲ್ಲ ಅದು, ಬಟ್ ಇದು ಇಟ್ ವಾಸ್ ಮೈ ರಾಂಗ್ ಟ್ರೇಡ್. ಈ ಲೆವೆಲಲ್ಲಿ ಟ್ರೇಡ್ ಮಾಡಿದ್ದು ರಾಂಗ್ ಟ್ರೇಡು. ಇದು ನನ್ನ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಟ್ರೇಡ್ಸ್ಗಳು. ಒಂದು ಒಳ್ಳೆ ಮೂಮೆಂಟನ್ನು ಕೊಡ್ತು, ಒಳ್ಳೆ ಪ್ರಾಫಿಟು ಮಾಡಿಕೊಡ್ತು, ಹ್ಯಾಪಿಲಿ ಕ್ಲೋಸ್ಡ್. ಓಕೆನಾ. ಸೊ ಒಂದೇನಂದರೆ ಎಕ್ಸ್ಪೈರಿ ಇರೋದ್ರಿಂದ ಪ್ರೀಮಿಯಮ್ಸ್ ಕಡಿಮೆ ಇತ್ತು. ಪ್ರೀಮಿಯಮ್ಸ್ ಕಡಿಮೆ ಇದ್ರದ್ದು ಏನಾಯಿತು, ನಾನು ಡಬಲ್ ಕ್ವಾಂಟಿಟಿ ಸೇಮ್ ಅಮೌಂಟಲ್ಲಿ ಎತ್ಕೊಳ್ಳಿ ಕೂಡ ಈಸಿ ಇತ್ತು. ಡಬಲ್ ಕ್ವಾಂಟಿಟಿ ಎತ್ಕೊಂಡು ಕವರ್ ಮಾಡಿಕೊಂಡೆ. ಬಟ್ ನಿಮಗೆ ಯಾವತ್ತೂ ಡಬಲ್ ಕ್ವಾಂಟಿಟಿ ಟ್ರೇಡ್ ಮಾಡಿಬಿಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೀವು ಡಬಲ್ ಕ್ವಾಂಟಿಟಿ ಅಂದರೆ ಏನು ಮಾಡ್ಕೊಳ್ತೀರಾ, ಮಾರ್ಕೆಟು ಈಗ ನನಗಿಲ್ಲಿ ಇಮಿಡಿಯೇಟ್ ಬಂದಾಗ ಏನು ಮಾಡಿದೆ, ನಾನಿಲ್ಲಿ ಲಾಸ್ ತೊಗೊಂಡು ಕ್ಲೋಸ್ ಮಾಡಿದ್ದೀನಿ. ನೀವೇನು ಮಾಡ್ತೀರಾ, ಅವರೇಜಿಂಗ್ ಮಾಡ್ತೀರಾ. ಅವರೇಜಿಂಗ್ ಮಾಡಿದಾಗ ಇನ್ನೂ ಮೇಲೋದಾಗ ಏನಾಗುತ್ತೆ, ನಿಮ್ಮ ಲಾಸ್ ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ, 4 ಟೈಮ್ಸ್ ಆಗುತ್ತೆ. ನೀವು ಕಟ್ ಮಾಡೋಕ್ಕೆ ಆಗೋದೇ ಇಲ್ಲ, ನಿಮ್ಮ ಪೊಸಿಷನ್ ನಿಮಗೆ ಕಟ್ ಮಾಡೋಕ್ಕೆ ಬರೋದೇ ಇಲ್ಲ, ಅಷ್ಟು ಭಯ ಪಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಏನು ಕಟ್ ಮಾಡೋದು ಗೊತ್ತಾಗ್ತಿಲ್ವಲ್ಲ ಅನ್ನೋ ಥರ. ಸೊ ಆವಾಗ ನೀವು ಹೆಂಗೆ ಟ್ರೇಡ್ ಮಾಡ್ತೀರಾ, ಡಿಫಿಕಲ್ಟ್ ಅಲ್ವಾ. ಸೊ ಅದಕ್ಕೆ ಹೇಳೋದು, ಆಲ್ವೇಸ್ ಲಾಸು ನಿಮಗೆ ಎಲ್ಲಿರುತ್ತೆ ಸ್ವಲ್ಪ ಕೇರ್ಫುಲಿ ಟ್ರೇಡ್ ಮಾಡಿ ಅಂತ. ಅದೇ ರೀಸನ್ಗೆ ಹೇಳೋದು, ಲಾಸ್ ಎಲ್ಲೆಲ್ಲಿ ಬರುತ್ತೆ ಮಾರ್ಕೆಟಲ್ಲಿ, ಟ್ರೇಡ್ಸ್ಗಳೆಲ್ಲೆಲ್ಲಿರುತ್ತೆ ಎರಡೂ ನಿಮಗೆ ಗೊತ್ತಿರಬೇಕು. ನಾನು ಇಲ್ಲಿ ಡಬಲ್ ಕ್ವಾಂಟಿಟಿ ಟ್ರೇಡ್ ಮಾಡಬೇಕಾದ್ರೂ ಅಷ್ಟೇ, ರಿಸ್ಕ್ ರಿವಾರ್ಡ್ ಇಸ್ ವೆರಿ ಸಿಂಪಲ್. ಅದೇ 10 ರಿಂದ 12 ಪಾಯಿಂಟ್ ಮೈಂಡ್ ಸೆಟ್ಟಲ್ಲೇ ಟ್ರೇಡ್ ಮಾಡಿದ್ದು. ಬಟ್ ಇಲ್ಲಿ ಏನಾಯಿತು ಅಂದರೆ, ಇಲ್ಲಿ ವೆಯ್ಟಿಂಗ್ ಗೇಮ್ ಇದು. ಬಿಕಾಸ್ ಬ್ರೇಕ್ಔಟಲ್ಲಿ ಪ್ರೀಮಿಯಮ್ ಸಮ್ಟೈಮ್ ಫಾಸ್ಟ್ ಮೂವ್ಮೆಂಟ್ ಆಗುತ್ತೆ. ಬಟ್ ಫಾಸ್ಟ್ ಮೂವ್ಮೆಂಟ್ ಐ ಕ್ಯಾಪ್. ಓಕೆನಾ. ಸೊ ಇವಾಗ ನಾನು ನಿಮಗೆ ಹೇಳಿದೆ 23% ಹೌ ಪಿಕ್ಚರ್ ಪರ್ಫೆಕ್ಟ್ ವರ್ಕ್ ಆಗುತ್ತೆ ಅಂತ. ಈಗ ನೀವು ಪ್ರೀಮಿಯಮ್ಸಲ್ಲಿ ಹೋಗಿ ತೋರಿಸ್ತೀನಿ. ಜಸ್ಟ್ ಲುಕ್ ಇಟ್ ಅಟ್ 980 ನಿಯರೆಸ್ಟ್ 24,000 ಅಟ್ ದ ಮನಿ 24,000 ಇದೆ. ಲೆಟ್ಸ್ ಸೀಟ್ ಆನ್ 24,000 ನೋಡೋಣ. ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಮಿರಾಕಲ್ಸ್ ಹೆಂಗೆ ಆಗ್ತವೆ. ಲೆವೆಲ್ಸ್ನ ನೀವು ಎಷ್ಟು ಬಿಲೀವ್ ಮಾಡ್ತೀರಾ ಅಷ್ಟು ನಿಮಗೆ ಮಾರ್ಕೆಟು ದುಡ್ಡನ್ನ ಕೊಡುತ್ತೆ. ಓಕೆನಾ. ಸೊ ಇವಾಗ ನಾನು ಹೇಳಿದ ಸ್ಪಾಟು ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಯಾವ ಕ್ಯಾಂಡಲ್ ಬಂದಿರೋ, ದಿಸ್ ವಾಸ್ ದ ಕ್ಯಾಂಡಲ್ 12.25. ಸೊ 12.25 24,000 12.25 ಕ್ಯಾಂಡಲಲ್ಲಿ ನೋಡೋಣ ಮಾರ್ಕೆಟಲ್ಲಿ ನಮಗೆ 12.25ಕ್ಕೆ ಎಷ್ಟು ಬರುತ್ತೆ. ಸಾರಿ, ನಾನು ಕಾಲ್ ಸೈಡ್ ಹಾಕಿ ದಟ್ ವಾಸ್, ನಾನು ಅದಕ್ಕೆ ಅಂದ್ಕೊಂಡೆ ಎಲ್ಲೋ ಮಿಸ್ ಹೊಡಿತೈತಲ್ಲ ಅಂತ. ಹ್ಯಾವ್ ಟು ಸೀಟ್ ಆನ್ ಪುಟ್ ಸೈಡ್. ಹಾಂ, ಇವಾಗ ಕರೆಕ್ಟ್. ಓಕೆನಾ. ಸೊ ಇವಾಗ ನಿಮಗೆ ಲೈಕ್ ನೋಡೋದಾದರೆ ಮಾರ್ಕೆಟಲ್ಲಿ ಎಷ್ಟಕ್ಕೆ ಬಂದಿದೆ, ದಿಸ್ ಈಸ್ ದ ಲೆವೆಲ್ ಆ್ಯಂಡ್ ದಿಸ್ ಈಸ್ ದ ಲೆವೆಲ್, ಈ 2 ಲೆವೆಲ್ಸ್ ಅಲ್ವಾ. ಸೊ ಲೆಟ್ಸ್ ಸಿ, ನಾವು ಅದನ್ನು ಇದರಲ್ಲಿ ಕರ್ಸರಲ್ಲಿ ಇಟ್ಟು ನೋಡೋಣ. 53 ಸಿಕ್ಕಿದೆ ಅಂದ್ಕೊಳ್ಳಿ. ನಿಮಗೆ 53ಕ್ಕೆ ನೀವು ಎಂಟ್ರಿ ಆಗಿರ್ತೀರ ಅಂದರೆ ಮಾರ್ಕೆಟ್ ವೆಂಟ್ ಎಷ್ಟು, 79 ಬೇಡ, 53 63 73 ಸಾಕಲ್ಲ. 20 ಪಾಯಿಂಟ್ ಮೂವ್ ಆಗಿದೆ, ಅದಕ್ಕಿಂತ ಬೇಕಾ. ವೆರಿ ಈಸಿ ಟ್ರೇಡು. 20 ಪಾಯಿಂಟ್ ಅಂದರೆ ನಿಮಗೆ ನೀವು 60ರಲ್ಲಿ ಇದಾಗಿರೋ ಅಂದರೆ ನಿಮಗೆ ಆಲ್ಮೋಸ್ಟ್ 35 to 40% ಇದು ಸಿಕ್ಕಿದೆ, ROI ಸಿಕ್ಕಿದೆ. ಮೋರ್ ದೆನ್ ಎನಫ್ ಅಲ್ವಾ. ಅದನ್ನೇ ಹೇಳೋದು, ಮಾರ್ಕೆಟಲ್ಲಿ ಆಲ್ವೇಸ್ ಯು ಶುಡ್ ಥಿಂಕ್ ಟ್ವೈಸ್. ಮಾರ್ಕೆಟ್ ಹೆಂಗೆ ಮೂವ್ ಆಗ್ತದೆ, ಯಾವ ಥರ ಇದೆ, ಎರಡೂ ನೀವು ಥಿಂಕ್ ಮಾಡ್ಕೊಳ್ಳಿ. ಆಲ್ವೇಸ್ ನಿಮಗೆ ಮಾರ್ಕೆಟಲ್ಲಿ ಉತ್ತಮವಾದ ಪ್ರಾಫಿಟ್ ಮಾಡೋದು ತುಂಬಾ ಈಸಿ. ಸೊ ಗೊತ್ತಿರಬೇಕಷ್ಟೇ ಮಾರ್ಕೆಟಲ್ಲಿ ಸ್ಪೈಕ್ಸ್ ಯಾವಾಗ ಬರ್ತವೆ, ಮೂಮೆಂಟ್ ಯಾವಾಗ ಬರ್ತವೆ, ಎರಡೂ ನಿಮಗೆ ಮೈಂಡ್ಸೆಟ್ಟಲ್ಲಿ ಕರೆಕ್ಟ್ ಇತ್ತು ಅಂದರೆ ಯಾರು ನಿಮ್ಮನ್ನು ಸ್ಟಾಪ್ ಮಾಡೋಕ್ಕಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಯು ವಿಲ್ ಮೇಕ್ ವೆರಿ ಗುಡ್ ಮನಿ. ಓಕೆನಾ. ಸೊ ರಿಸ್ಕ್ ರಿವಾರ್ಡ್ ಅಷ್ಟೇ. ನಾನು ನಿಮಗೆ ಲಾಸ್ಟ್ ಟೈಮು ವೀಡಿಯೋದಲ್ಲೂ ಅದನ್ನೇ ಹೇಳಿದೆ, ಇಟ್ಸ್ ಎ ಗೇಮ್ ಆಫ್ ರಿಸ್ಕ್ ರಿವಾರ್ಡ್. ನಾಲೆಡ್ಜ್ ಜೊತೆಗೆ ರಿಸ್ಕ್ ರಿವಾರ್ಡ್ ಸಿಂಕ್ ಆಯಿತು ಅಂದರೆ ನಿಮ್ಮನ್ನು ಯಾರು ಸ್ಟಾಪ್ ಮಾಡಲಿಕ್ಕಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಅರ್ನಿಂಗ್ಸ್. ಓಕೆನಾ. ಸೊ ಅದೇ ರೀಸನ್ಗೆ ಲೈಕ್ ಇವತ್ತಿಂದು ಪ್ರೀಮಿಯಮ್ಮು ಎಕ್ಸ್ಪೈರಿ ಇರೋದ್ರಿಂದ ಪ್ರೀಮಿಯಮ್ಸ್ಗಳು ಮೆಲ್ಟ್ ಆಗ್ತಿದ್ದಾವೆ, ತುಂಬ ಫಾಸ್ಟಾಗಿ ಮೆಲ್ಟ್ ಆಗ್ತಿದ್ದಾವೆ. ನಾವು ಪ್ರೀಮಿಯಮ್ ಚಾರ್ಟ್ ನೋಡ್ಕೊಂಡು ಟ್ರೇಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಪ್ರೀಮಿಯಮ್ಸ್ ಮೆಲ್ಟ್ ಆಗ್ತಿರ್ತವೆ. ಆ ಬುಲ್ಲಿಶು ಬ್ರೇಕ್ಔಟ್ ಎಲ್ಲ ಅಲ್ಲೇ ಕಾಣ್ತಿರುತ್ತೆ. ಇದರಲ್ಲೇನು, ಸ್ಪಾಟ್ ಚಾರ್ಟಲ್ಲಿ ಈಸಿ ಟ್ರೇಡ್ಸು. ಸೊ ಇಲ್ಲಿ ನನಗೆ ಟ್ರೇಡ್ ಸಿಕ್ತು, ಫಿನಿಶ್ ಮಾಡಿದೆ. ಅದಾದಮೇಲೆ ಮಾರ್ಕೆಟ್ ಇಲ್ಲೇ ಮತ್ತೆ ಡೌನ್ ಬಂದು ಮತ್ತೆ 23% ಹೋಲ್ಡ್ ಮಾಡ್ತಿದೆ. ಮಾರ್ಕೆಟ್ ಈ ಥರ ಅಪ್ಸೈಡ್ ಹೋಗಬೇಕು ಅಂದರೆ ತುಂಬ ಕಷ್ಟ. ಇವತ್ತಂತೂ ಹೋಗೋದು ತುಂಬಾ ಕಷ್ಟ ಇದೆ. ಹೋದ್ರೂ ಹೋಗ್ಬೋದೇನೋ ಹೇಳೋಕ್ಕಾಗಲ್ಲ, ಬಟ್ ತುಂಬ ಕಷ್ಟ ಇದೆ.
ಓಕೆನಾ. ದಿಸ್ ವಾಸ್ ದ ವೆರಿ ಸಿಂಪಲ್ ಲಾಜಿಕ್. ಸೇಮ್ ಹೈಯರ್ ಟೈಮ್ ಫ್ರೇಮ್ ಕೂಡ ಹೇಳ್ತಿತ್ತು. ಆ್ಯಂಡ್ ತುಂಬ ಜನ ಅಂದ್ಕೊಳ್ತೀರಾ ಯಾಕೆ ನಾನು 960 ಇಂದ ಬಿಲೋ ಅಂತ ಹೇಳ್ತಿದ್ದೆ ಅಂತ. ಸ್ಟೂಡೆಂಟ್ಸಿಗೆ ಕೂಡ ಕ್ಲಿಯರ್ ಹೇಳಿದೆ. ದಿಸ್ ವಾಸ್ ದ ಲಾಸ್ಟ್ ಲೆವೆಲ್, ಬಯರ್ಸ್ ಹೋಪ್ ಇದ್ದಿದ್ದ ಲೆವೆಲ್ ಇದು. ಇದರಿಂದ ಕೆಳಗಡೆ ಬಂದರೆ ಬಯರ್ಸು ಪೊಸಿಷನ್ ಕಟ್ ಆಫ್ ಮಾಡಬೇಕು, ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಅಂತ ಸೋಲ್ ಒಪ್ಕೊಬೇಕು. ಅದೇ ಲೆವೆಲ್ ಆಗಿತ್ತಿದ್ದು. ಹಾಗಾಗಿನೇ ಈ 60 ಹೇಳಿದೆ. ಹಂಗೆ ಸೇಮ್ ಲೈಕ್ ಅಪ್ಪರ್ ಸೈಡ್ ಕೂಡ ಹೇಳಿದೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ. ಅಪ್ಪರ್ ಸೈಡ್ ಎಲ್ಲಿ ಹೇಳಿದೆ ಎಂದು ಸ್ಟೂಡೆಂಟ್ಸಿಗೆ ಗೊತ್ತಿದೆ, ಸ್ಟೂಡೆಂಟ್ಸ್ ಗ್ರೂಪಲ್ಲಿದೆ. ಓಕೆನಾ. ಕಲಿಬೇಕು ಅನ್ನೋರು ನೀವು ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಂದ ಇಷ್ಟೇ. ಥ್ಯಾಂಕ್ ಯು ಆಲ್.